ಸರ್, ಐ ವಿಲ್ ಟೇಕ್ ಎ ಮೊಮೆಂಟ್ ವಿತ್ ಅ ಚಾಂಪಿಯನ್ ಕ್ಯಾಪ್ಟನ್. ನಿಮಗೆ ಕ್ರಿಕೆಟ್ ಅಂದ್ರೆ ಎಷ್ಟು ಇಷ್ಟ ಅಂತ ನಮ್ಗೆಲ್ರಿಗೂ. ಆಕ್ಚುಲಿ ಆ ಚೆನ್ನೈ ಮ್ಯಾಚ್ ನಡಿಬೇಕಾದ್ರೆ ನಾನು ಸುಳ್ಳು ಹೇಳಲ್ಲ, ಕಾಮೆಸ್ಟ್ ಇದ್ದಿದ್ದು ಆ ಮೂಮೆಂಟ್ ಅಲ್ಲಿ JK ಹಾಗೂ ನಾನಿಬ್ರೆ. ಎಲ್ಲರಿಗೂ ಹೊರಗಡೆ ಕೂತಿರೋರಿಗೆ ಟೆನ್ಷನ್ ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ ನಾನೇ ಡಗ್ಔಟ್ ಅಲ್ಲಿ ಇದ್ರು ಐ ಥಿಂಕ್ ಐ ವುಡ್ ಹ್ಯಾವ್ ಬೀನ್ ವರಿಡ್. ಬಟ್ ಐ ಗೆಸ್ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಆಗಿತ್ತು ಅಂಡ್ ಐ ಬಿಲೀವ್ಡ್ ಇನ್ JK ಅ ಲಾಟ್. ಅವರು ನೀವು ಅನ್ಕೊಂಡಂಗೆ ತುಂಬಾ ಹಿಡಿಕೊಂಡು, ನಾನು ಆಕ್ಚುಲಿ ಒಂದು ಬಹಳ ಅಂಡರ್ ರೇಟೆಡ್ ಪ್ಲೇಯರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ದ ಡೇ ಹಿ ಪರ್ಫಾರ್ಮ್ಸ್ ಐ ನೋ ವಾಟ್ ಹಿ ಇಸ್ ಕೇಪಬಲ್ ಆಫ್. ಅಂಡ್ ನಂದೊಂಥರ ತುಂಬಾ ರಿಲೈ ಆಗುವಂತ, ತುಂಬಾ ಐ ಕ್ಯಾನ್ ರಿಲೈ ಆನ್ ಎನಿ ಟೈಮ್, ಕೀಪಿಂಗ್ ಅಸೈಡ್ ಆಲ್ ದಿ ಅದರ್ ಟ್ಯಾಲೆಂಟ್ಸ್. ನಾನು ಹೇಳ್ತಾ ಇರೋದು ಈ ಮೂಮೆಂಟ್ ಅಲ್ಲಿ JK ನಾನು ತುಂಬಾ ಮಾತಾಡ್ಕೊಂಡ್ವಿ ಅಂಡ್ ನಾವು ಒಬ್ಬರಿಗೊಬ್ಬರು ತುಂಬಾ ಚೆನ್ನಾಗಿರ್ತವೆ. ಅದೆಲ್ಲ ಮಾತಾಡ್ಕೊಂಡು ಆಗ ಎಲ್ಲಿ JK ಬನ್ನಿ, he deserves a very big applause for that. ಆಗತ್ತೆ ಮಗ, ನಡೆಯಲೇ, ಹೊಡಿತಿ ಬಾರಲ್ಲೋ, ಅದು ಇದು ಅಂತ ಹೇಳ್ಕೊಂತಾನೆ ಇದ್ವಿ. ಬಟ್ ಒಂದು, ಎಷ್ಟೇ ಸ್ಕೋರ್ ಬೇಕಿದ್ರು ಈ ಓವರ್ ಬೇಡ, ಈ ಓವರ್ 8 ರನ್, ಈ ಓವರ್ 10 ರನ್, ಈ ಓವರ್ ಇಷ್ಟೇ ಸಾಕು, ಇಷ್ಟೇ ಸಾಕು, ಇಷ್ಟೇ ಸಾಕು. ಆ ಮೂಮೆಂಟ್ ಅಲ್ಲಿ ನಾನು CCL ಅಲ್ಲಿ ಬಹಳ ಇಷ್ಟಪಡುವಂತ ಒಬ್ಬ ಪ್ಲೇಯರ್ ಅಂದ್ರೆ ವಿಕ್ರಾಂತ್. ಒನ್ ಆಫ್ ದಿ ಫೈನೆಸ್ಟ್ ಪ್ಲೇಯರ್ಸ್ ವಿ ಹ್ಯಾವ್ ಇನ್ ಎಂಟೈರ್ CCL ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಡಿಸೈಡ್ ಮಾಡಿದ್ದು ಆ ಟೀಮಿನ ಫ್ಯೂಸ್ ಬಾಕ್ಸ್ ಇಂದನೇ ಹೋಗೋಣ ಅಂತ. ಬಿಕಾಸ್ ಐ ಥಿಂಕ್ ಆದವ್ ಅಂತ ಇನ್ನೊಬ್ರು ಬೌಲರ್ ಇದ್ರು, ಅವ್ರು ಎಷ್ಟೇ ನಾವು ಹೊಡೆಯಕ್ ಹೋದ್ರು ಮ್ಯಾಕ್ಸಿಮಮ್ ಒಂದು 2 ಬೌಂಡ್ರಿ ಹೊಡಿಬೋದು. ಬಿಕಾಸ್ ಟೂ ಗುಡ್ ಎ ಬೌಲರ್. ವಿಕ್ಕಿ ಅವ್ರದ್ದು ಬೌಲಿಂಗ್ ಅಂದ್ರೆ, ವಿಕ್ರಾಂತ್ ಅವ್ರ ಬೌಲಿಂಗ್ JK ಬ್ಯಾಟಿಂಗ್ ಸ್ಟೈಲ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಹಿ ಈಸ್ ಒಂದ್ ಸ್ವಲ್ಪ ಓವರ್ ಕವರ್ಸ್ ಎಲ್ಲ ಚೆನ್ನಾಗಿ ಹೊಡಿತಾರೆ. ವಿ ಆರ್ ವೇಟಿಂಗ್ ಫಾರ್ ಹಿಸ್ ಬೌಲಿಂಗ್. ಆ ಓವರ್ ಆಗ್ಬೇಕು, ಇಲ್ಲ ಆಗಲ್ಲ, 2 ಡಿಸೈಡ್ ಆಗಿತ್ತು. ಅಲ್ಲಿವರೆಗೂ ವಿಲ್ ಕೀಪ್ ಅವರ್ ಹೆಡ್ ಕೂಲ್ ಅಂತ. ಆಸ್ ಪ್ಲಾನ್ಡ್, ಐ ಥಿಂಕ್ again nature conspires anake. JK got his act together at the right time. ಆರಾಮಾಗಿ ಆಡ್ಕೊಂಡು ಬಂದ್ವಿ. ಅಂಡ್ ನಾಟ್ ಟು ಫರ್ಗೆಟ್, ಇದ್ರ ಮಧ್ಯದಲ್ಲಿ ಇವನ್ ಪ್ರತಾಪ್ ಅವರು ಆದವ್ಗೆ ಲಾಸ್ಟ್ ಅಲ್ಲಿ ಒಂದು ಬೌಂಡ್ರಿ ಹೊಡೆದಾಗ್ಲೂ ಐ ಥಿಂಕ್ ವೆರಿ ಕಾಮ್ ಶಾಟ್. ಅಲ್ಲೂ ಫಾರ್ವರ್ಡ್ ಹೋಗಿ ಎತ್ತು ಬಿಡಕ್ಕೆ ಎಲ್ಲರೂ ಟ್ರೈ ಮಾಡ್ತಾರೆ. ಬಿಕಾಸ್ ಆ ಸೆಂಟ್ರಲ್ ಆಡೋಲ್ಲಿ ಇಲ್ಲಿ ಎಷ್ಟೋ ಜನ ಕ್ರಿಕೆಟ್ ಆಡಿದಿರಿ, KCC ಆಡಿರ್ಬೋದು, ರಾಜ್ ಕಪ್ ಆಡಿರ್ಬೋದು. ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಒಂದು ಫಾರ್ವರ್ಡ್ ಮುಗಿಸ್ಬಿಡೋಣ ಅಂತ ಇರುತ್ತೆ. Pratap, for him to stay within the crease and hit a calm flick takes a lot. Our moment al tumbane matter agutte. And we knew we had the game. The moment JK went after and got 23 runs out in that 1 over, I think we knew. And adr mele nanige actually ನೀವು ಅನ್ಕೊಂಡಷ್ಟು ಟೆನ್ಷನ್ ನಾವು ತಗೊಳಲ್ಲ. ಟೆನ್ಷನ್ ಡಗೌಟ್ ಅಲ್ಲೇ ಇರೋದು. ಈ ಮಧ್ಯದಲ್ಲಿ ಇರೋ ಇಬ್ರು ಏನ್ ಕಿಸಿದವ್ರು ಗೊತ್ತಿರಲ್ವಲ್ಲ, ಇಲ್ಲಿ ಅಲ್ಲೇ ನಾವೇ ಇದ್ಬಿಟ್ರೆ ಬೆಟರ್ ಅನ್ಬಿಟ್ಟು. ಬಟ್ ಆಕ್ಚುಲಿ ಆ ಮೂಮೆಂಟ್ ಅಲ್ಲಿ ನಾನು JK ಈ ತರ ತುಂಬಾ ಸಿಚುವೇಶನ್ಸ್ ಅಲ್ಲಿ ಆಡಿದೀವಿ ಒಟ್ಟೊಟ್ಟಿಗೆ. ಆರಾಮಾಗಿ ಮಾಡ್ತೀವಿ ಬಾರೋ ಅನ್ಕೊಂಡು ವಿ ಡಿಡ್ ಇಟ್. ಅಂಡ್ ಐ ಟೋಲ್ಡ್ ಯು ನೋ ದಿಸ್ ಸಂಬಡಿ, ಐ ಹ್ಯಾವ್ ಟು ಟೆಲ್ ದಿಸ್ ಅಬೌಟ್ JK ಆಲ್ಸೋ, ದಟ್ ಒಂದು ಹೆಲ್ಪ್ ರನ್ನರ್ ಬೇಕಾ, ಹೇಳ್ದನೆ ಪ್ಯಾಡ್ ಅಪ್ ಮಾಡ್ಕೊಂಡು ನಿಂತಿರ್ತಾರೆ. ಕೆಲವು ಮ್ಯಾಚ್ಗಳಲ್ಲಿ ಬೌಲಿಂಗೇ ಕೊಡಲ್ಲ, ತುಟಿ ಪಿಟಿಕ್ ಅನ್ನಲ್ಲ, ಬ್ಯಾಟಿಂಗ್ ಸಿಕ್ಕಿರಲ್ಲ, ತುಟಿ ಪಿಟಿಕ್ ಅನ್ನಲ್ಲ. ಸಿ ದಟ್ ಇಟ್ ಟೇಕ್ಸ್ ಅ ಲಾಟ್. ಅಂಥದ್ರಲ್ಲಿ ಫಾರ್ ಸೋ ಮೆನಿ ಇಯರ್ಸ್ ಪ್ರದೀಪ್ ಇರ್ಬೋದು, JK, ರಾಜೀವ್ ತುಂಬಾನೇ ಟ್ರಾವೆಲ್ ಆಗಿದ್ದಾರೆ ನನ್ನೊಟ್ಟಿಗೆ ಫಸ್ಟ್ ಸೀಸನ್. ಐ ಥಿಂಕ್ ಐ ಆಲ್ವೇಸ್ ರಿಲೈಡ್ ಆನ್ ಆಲ್ ಆಫ್ ದೆಮ್. ಅಂಡ್ ಅವತ್ತಿಗೆ ನಮ್ಮಿಬ್ಬರಿಗೆ ಇದ್ದಿದ್ದು ಆಕ್ಚುಲಿ ಹೊಡಿತೀವಿ ಅಂತ ಏನ್ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಖುಷಿ ಏನಂದ್ರೆ ವಿನ್ನಿಂಗ್ ರನ್ಸ್ ಅವತ್ತು ನನ್ನ ಕೈಯಿಂದ ಬಂದಿದ್ದು. ಅವತ್ತೊಂದು ಸ್ಪೆಷಲ್ ಡೇ ಇತ್ತು. ಅದೊಂದು ಫ್ರೇಮ್ ಇತ್ತು ಸರ್, ನೀವು ಬ್ಯಾಟ್ ಈ ತರ ಲಿಫ್ಟ್ ಮಾಡಿ ಎಲ್ಲರೂ ಓಡ್ ಬರ್ತಾ ಇರ್ತಾರೆ. ಸಿನಿಮ್ಯಾಟಿಕ್ ಫ್ರೇಮ್ ಅದು. ಎಲ್ಲರೂ ಶೇರ್ ಮಾಡಿದ್ವಿ ಸ್ಟೇಟಸ್ ಅಲ್ಲೆಲ್ಲ. ಈ ಸೀಸನ್ ಫುಲ್ ಎಮೋಷನ್ಸ್ ಇತ್ತು, ಕೆಲವೊಂದು ಸೆಂಡ್ ಆಫ್ಸ್ ನೀವು ಕೊಟ್ಟಿದ್ದು, ಜೊತೆಗೆ ವೈರಲ್ ಮೊಮೆಂಟ್ಸ್ ಇತ್ತು. ಫೈನಲ್ ಒಂದು ಮೊಮೆಂಟ್ ಅನ್ನ ಹೇಳ್ತೀನಿ ಕೇಳಿ. ವೈರಲ್ ಮೂಮೆಂಟ್ಸ್ ಅಲ್ಲಿ ಏನಿಲ್ಲ. ನಮ್ಮ ಸ್ನೇಹಿತರು ಇಲ್ಲಿ ಕೂತಿದಾರಲ್ಲ ದಾಡಿ, ಇವ್ರು ವೈರಲ್ ವಿಡಿಯೋ ನೋಡಿದಿರ ನೀವು? ಯಾರಾದ್ರೂ ಮಾತಾಡಕ್ ಸಿಕ್ಲಿಲ್ಲ, ಮಾತಾಡಕ್ ಬಿಟ್ಟಿಲ್ಲ ಅಂತ ಅವ್ರದ್ದು ಕೇಳಿದಿರಾ? ಯಾವ್ಯಾವ ಭಾಷೆಯಲ್ಲಿ ಬೈತಾರೆ ಕೇಳಿದಿರಾ ನೀವು? ನಮ್ದೆಲ್ಲ ಏನೂ ಇಲ್ಲ. ನಾವು ಕ್ಯಾಮ್ರಾ ಈ ಕಡೆ ಇರೋದ್ರಿಂದ ವೈರಲ್ ಆಗುತ್ತೆ. ನಮ್ಮ ಸ್ನೇಹಿತರದ ಮಾತುಗಳು ಯಾವ ತರ ಬನ್ನಿ ಹೇಳ್ತೀನಿ, ಅಲ್ಲಿ ಕೇಳಿ. ಅವ್ರಿಗೇನೆ ಕೇಳ್ತೀನಿ ಸರ್. ಇನ್ನೊಂದು, ನೀವು ಕೇಳಿದ್ದು ತುಂಬಾ ಟೀಸರು ಸರ್, ಅದೆಲ್ಲ ನೀವು ಗ್ರೌಂಡ್ ಅಲ್ಲಿ ಅವೆಲ್ಲ. ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ತೀನಿ ಕೇಳಿ, ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಗಳಿಗೆ ಕ್ಯಾಮ್ರಾ ಇರೋದು ಹೆಂಗ್ ಮರ್ತೋಗುತ್ತೋ, ನಮಗೆ ಅಲ್ಲಿ ಮೈಕ್ ಇರೋದು ಮರ್ತೋಗ್ಬಿಡುತ್ತೆ. ಹೌದು. ಬಟ್ ಇನ್ನೊಂದು, ನಾವ್ಯಾವಲ್ಲೂ ತಪ್ಪಿಂದ ತಿದ್ಕೋತೀವಿ ಸರ್, ನಾವು ಕಲಿತೀವಿ. ನೆಕ್ಸ್ಟ್ ಮ್ಯಾಚ್ ಇಂದ ನೋಡಿದ್ರೆ ಮೈಕ್ ಆಫ್ ಇತ್ತು, ಹೆಂಗೆ ಕರೆಕ್ಟಾ? ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಾನು ವಿಷ್ಣುಗೆ ಹೇಳ್ಬಿಟ್ಟು, ಯಾಕಪ್ಪ ಆಕ್ಚುಲಿ ನಾನು ಬೈದಿದ್ದು ವೈರಲ್ ಆಗಿದ್ದಲ್ಲ, ಅದು ನಾನ್ ಬೈದಿದ್ದು ವೈರಲ್ ಆಗಿದ್ದು. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಮಾತಾಡಿದ್ ಕೇಳಿ
ಸುದೀಪ್ ಅವರು ಹಿಂಗ್ ಮಾತಾಡಲ್ಲ ಅನ್ಕ ಬಟ್ ಆಕ್ಚುಲಿ ನನಗೆ ಆ ವೈರಲ್ ಆ ಬೈಗಳಾದ್ಮೇಲೆ ತುಂಬಾ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗ್ಬಿಡ್ಯಾರ ಫೀಮೇಲ್ಸ್. ಎಂತೆಂತವ್ರು ಮೆಸೇಜ್ ಮಾಡ್ತಿದಾರೆ, ಏನ್ ನಮ್ಗೆ ಎಷ್ಟು ನಮ್ಮವ್ರು ಅನ್ಸ್ಬಿಟ್ಟಿದೆ ಅಂತ ಕನೆಕ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಐ ಗೆಸ್ ನೀವು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಮಾತಾಡಿದ್ದು ಅಥವಾ ಅದೆಲ್ಲ ಕೇಳಿದಿದ್ರೆ ಇನ್ನೂ ಜಾಸ್ತಿ ಓಡಿರೋದು ನಮ್ದು. ಬಟ್ ಮೈಕ್ ಸ್ವಲ್ಪ ಕೆಳಗಿಟ್ಟಿದ್ವಿ ನಾವು. ಅದೇ ಮಂಜು ಬೈಸ್ಕೊಂಡ್ರು ನೆಕ್ಸ್ಟ್ ಮ್ಯಾಚ್ ಕೂಡ. ಅದಿದ್ದಿದೆ ಅದು ಆಕ್ಚುಲಿ ಅದು ಫಸ್ಟ್ ಸೀಸನ್ ಇಂದ ನಡೀತಿದೆ ಸರ್. ಈಗ ಸ್ವಲ್ಪ ಪಾಲಿಶ್ಡ್ ಆಗಿ ಬೈತೀನಿ, ಅದು ಬೇರೆ ಇತ್ತು ಅವೆಲ್ಲ. ಸೊ ಲಾಸ್ಟ್ ಒನ್ ಲೋ ಸ್ಕೋರ್ ಆಗಿರುತ್ತೆ ಗೇಮ್. ಅದರಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಹಿ ವಾಸ್ ಟೇಕಿಂಗ್ ಇಸ್ ಟೈಮ್ ಅಂತ ಅನಿಸ್ತಾ ಇತ್ತು. ಸೊ ಆಗೇನ್ ಓಡ್ತಾ ಇತ್ತು ಅಂತ, ಯಾಕಂದ್ರೆ ಜೆ ಕೆ ಮತ್ತೆ ಬಂದು ಸ್ವಲ್ಪ ಸೆಟಲ್ ಡೌನ್ ಮಾಡಿದ್ರು. ಕೃಷ್ಣ ಇಸ್ ನಾಟ್ ಅ ಪರ್ಸನ್ ಹೂ ವಿಲ್ ಡೂ ದಟ್. ಹಿ ಪ್ಲೇಡ್ ವೆರಿ ಸೆಲ್ಫ್ಲೆಸ್ಲಿ ಅಂಡ್ ಸೆನ್ಸಿಬಲಿ. ಸೆಲ್ಫ್ಲೆಸ್ ಆಗಿ ಏನಕ್ಕೆ ಹೇಳ್ತೀನಿ ಅಂದ್ರೆ, ಕೃಷ್ಣ ಓಡಕ್ಕೆ ಸ್ಟಾರ್ಟ್ ಮಾಡಿದಾರೆ ಅಂದಾಗ ನೀವು ಹೋದ ಸೀಸನ್ ನೋಡಿರ್ತೀರ, ನಿದ್ದೆ ಹಾಳು ಮಾಡ್ಬಿಡ್ಯಾರ ಎಷ್ಟೋ ಜನದು. He is a very hard hitting thing, but that day he was very selfless because Raji was playing extremely well and ತುಂಬಾ ಲೋ ಸ್ಕೋರ್ ಆಗಿರೋದ್ರಿಂದ ನಮ್ದು ಬ್ಯಾಟಿಂಗ್ ಆರ್ಡರ್ ಎಲ್ಲ ಡೀಪ್ ಇರೋದ್ರಿಂದ ನಾವು ಕಾಮ್ನೆಸ್ ಕಳ್ಕೊಂಡೆ. ಇವಾಗ ಫಾರ್ ಎಕ್ಸಾಂಪಲ್ ಅಲ್ಲಿ ಇನ್ನೊಂದೆರಡು ವಿಕೆಟ್ ಹೋಗಿದ್ರೆ ಟೆನ್ಷನ್ ಆಗಿರೋದು. ಆ ಮೂಮೆಂಟ್ ಅಲ್ಲಿ ಹೋಗಿ ಡಿಫೆಂಡ್ ಮಾಡಿ ರಾಜೀವ್ಗೆ ಸ್ಟ್ರೈಕ್ ಕೊಡೋದಕ್ಕೆ ಕೂಡ ಇಟ್ ಟೇಕ್ಸ್ ಅ ಲಾಟ್ ಸರ್. ಅದು ನಾವು ಟೀಮ್ ಮೇಟ್ಸ್ ಆಗಿ ನಮ್ಗೆ ಅರ್ಥ ಆಗುತ್ತೆ, ಹೊರಗಡೆ ಕುತ್ಕೊಂಡು ಮಾತಾಡೋರಿಗಲ್ಲ. ಅಂಥದ್ರಲ್ಲಿ ತುಂಬಾ ಟ್ರೋಲ್ ಆಗ್ಬೋದು ಅವರು, ಏನಯ್ಯ ಹೊಡಿತಾ ಇಲ್ಲ ಟೆಸ್ಟ್ ಮ್ಯಾಚ್ ಆಡ್ನು. ಹಿ ವಾಸ್ ಆಕ್ಚುಲಿ ಪ್ಲೇಯಿಂಗ್ ಸೆನ್ಸಿಬಲಿ ಬಿಕಾಸ್ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಹಿಮ್ ಟು ಸ್ಟೇ ದೇರ್, ಗಿವ್ ರಾಜೀವ್. ನೋಡಿ ಆಕ್ಚುಲಿ ಈಗ ಮುಂದೆ ಹೋಗ್ತೀನಿ, ದಿಢೀರಂತ ರಾಜೀವ್ ಔಟ್ ಆಗ್ತಾರೆ. ಅನ್ಫಾರ್ಚುನೇಟ್ಲಿ ಕೃಷ್ಣನ್ ಔಟ್ ಆಗ್ತಾರೆ. ಸಡನ್ಲಿ ಒಂದು ಟೆನ್ಷನ್ ಬರುತ್ತೆ, ಸ್ಕೋರೇ ಇಲ್ಲ ಬಟ್ ಟೆನ್ಷನ್ ಬರುತ್ತೆ. ಅದನ್ನ ಅವಾಯ್ಡ್ ಮಾಡಕ್ಕೆ ಅವರು ಹಿ ವಾಸ್ ಸೇವಿಂಗ್ ಇಸ್ ವಿಕೆಟ್. ಬಟ್ ಅನ್ಫಾರ್ಚುನೇಟ್ಲಿ ಅದರ್ವೈಸ್ ಇವಾಗ ನಾವೇನಾದ್ರೂ ಕೃಷ್ಣ ಹೊಡೀರಿ 10 ಓವರಲ್ಲಿ ಮುಗಿಸಿ ಅಂದಿದ್ರೆ, ನಿಜ ಹೇಳ್ತೀನಿ 9 ರಿಂದ 10 ಓವರಲ್ಲಿ ಮುಗಿಸ್ಬಿಟ್ಟು ಬರ್ತಾ ಇದ್ವಿ ನಾವು. ಬಟ್ ಐ ಗೆಸ್ ಫೈನಲ್ ಸರ್, ಅಲ್ಲಿ ನಾವು ಎಡಬಾರ್ದು ಅಥವಾ ಅರ್ಜೆಂಟ್ ಬೇಡ, ಹೊಟ್ಟೆನು ಇದು ಇಲ್ಲಿ ಮನೆಗೆ ಬರಬೇಕು. ಕರೆಕ್ಟಾ? ಇದನ್ನ ನಾವು 10 ಓವರ್ ಹೊಡಿತೀವ, ಈ ಅಹಂ ಯಾಕೆ? ಗೆಲ್ಬೇಕಷ್ಟೇನೆ. ನಮ್ಗೆ ಯಾವಾಗ ರನ್ ರೇಟ್ ಬೇಕೋ, ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ವೆನ್ ಯು ಆರ್ ಲೀಡಿಂಗ್ ಅ ಸೈಡ್, ನಾವೇನ್ ಕೊಡ್ತೀವಿ. ಅವ್ರೇನೋ ಕೇಳಿದಾರೆ, ಮಾತಾಡ್ತಾ ಇದ್ದೀನಿ ನೀರನ್ ಮಧ್ಯ. ಅವರು ಇವಾಗ ನಾನು ಒಬ್ಬ ಕ್ಯಾಪ್ಟನ್ ಮುಗಿಸ್ಬಿಟ್ಟು ಬನ್ರಿ ಅಂತ ನನ್ನಾರ, whom are we trying to prove anything here? Ultimately we need the cup. And ಇನ್ನೊಂದು ಹೇಳ್ತೀನಿ, ಪ್ರತಿ ಸಲ ಸೆಮಿಫೈನಲ್ ಫೈನಲ್ಗೆ ಹತ್ರಕ್ಕೆ ಹೋಗ್ಬಿಟ್ಟು ವಾಪಸ್ ಬರೋದಿದೆಯಲ್ಲ, ಇಟ್ ಟೇಕ್ಸ್ ಅ ಲಾಟ್. ಸೊ ಸೆನ್ಸಿಬಿಲಿಟಿ ಸಮಥಿಂಗ್ ಇಟ್ ಟೇಕ್ಸ್. ಅಲ್ಲಿ ಯಾರು ಇಂಪ್ರೆಸ್ ಮಾಡೋದಕ್ಕೆ ಹೋಗ್ಬಿಟ್ಟು ಹೊಡೆಯೋದಲ್ಲ ಸರ್. ಫೈನಲಿ ಕಪ್ ಗೆಲ್ಬೇಕು. ಫೈನಲ್ಸ್ಗಂತೂ ಹೋಗಾಗಿದೆ, ಗೆಲ್ಲದಂತೂ ಖಂಡಿತವಾಗ್ಲೂ ಖಚಿತ ಆಯ್ತು. ನೀವು ನೋಟಿಸ್ ಮಾಡಿದ್ರೆ ಇಲ್ಲೋ, ಲೋ ಸ್ಕೋರ್ ಅಂತ ನೀವು ಹೇಳ್ತೀರಿ. ಯಾಕಾಯ್ತು ಲೋ ಸ್ಕೋರ್? ಬಿಕಾಸ್ ಆಫ್ ವಾಟ್ ವಿ ಲೇಡ್. Now traps, everything. We had our game plan very right. Even ಚೆನ್ನೈ ಮೇಲೂ ಪ್ರತಿಯೊಬ್ಬರು ಇವಾಗ ಅವ್ರ ಕಡೆ ಇರೋ ಬೆಸ್ಟ್ ಪ್ಲೇಯರ್ ವಿಕ್ರಾಂತ್. ಬಟ್ ವಿಕ್ರಾಂತಿಗೆ ಹೇಗೆ ಬೌಲಿಂಗ್ ಮಾಡಬೇಕು, ಹಾಗೆ ಬೌಲಿಂಗ್ ಮಾಡಬೇಕು ಅನ್ನೋ ಟೈಮಲ್ಲಿ ನಾನು ನನ್ನ ಟೀಮಿಗೆ ಹೇಳಿದ್ದಿಷ್ಟೇ, ಒಂದು ರೋಲ್ಸ್ ರಾಯ್ಸ್ ಕಾರಿಗೆ ಹೊಡಿಬೇಕು ಅಂದ್ರೆ ಕಾರಿಂದ ಹೋಗ್ಬೇಡಿ, ಅದ್ರ ಟೈರ್ಸ್ಗಳಿಂದ ಹೋಗಿ ಅಂತ. ನಾವು ಹೋಗಿದ್ದು ಬೇರೆ ಪ್ಲೇಯರ್ಸ್ ಇಂದ ಸರ್, ಖಾಲಿ ಮಾಡ್ಕೊಂಡ್ಬಂದ್ವಿ ಪ್ಲೇಯರ್ಸ್ನ. ಅದು ಅವ್ರ ಮೇಲೆ ಸ್ಟ್ರೆಸ್ ಆಗ್ತಿದ್ದಂಗೆ ನೋಡಿ ಅವರೇನೋ ಟ್ರೈ ಮಾಡಿ. ಅಂಡ್ ಐ ಟೋಲ್ಡ್ ಎವ್ರಿಬಡಿ he'll give one opportunity, use it. We got it right. Bengal alone, it's not that we took them for granted. It's a very good side, but we had our plan right. And we knew, ಇವತ್ತು ಪ್ರದೀಪ್ ಇಲ್ಲ, ಇಲ್ಲಿ ಅಬ್ರಾಡ್ ಅಲ್ಲಿ ಇದ್ದಾರೆ. ಪ್ರದೀಪ್ ಆಲ್ಸೋ ಕೆಪ್ಟ್ ಟೆಲಿಂಗ್ ದಟ್ one side ಆಗತ್ತಿದ್ದು ಅಂತ, because that is the way the team played this time. Yes, thank you sir. ಒಂದು ಗ್ರೂಪ್ ಫೋಟೋವನ್ನು ತೆಗೆದುಕೊಳ್ಳುವಂತ ಸಮಯ. ಇಡೀ ಟೀಮ್ ನ ಒಂದು ಗ್ರೂಪ್ ಫೋಟೋ. No, before that I want to say something to the media. Yeah. ಇಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನ್ನ ಡಗೌಟ್ ಅಲ್ಲಿ ಕೂತಂತ ತುಂಬಾ ಜನ ಇದ್ದಾರೆ. ಅದರಲ್ಲಿ ಪ್ರಿಯಾ, ರೇಷು, ಅಪರ್ಣ, ಇನ್ಶಾರಾ ಬಂದಿದ್ರು, ಅಂಡ್ ಆಲ್ ದ ಅದರ್ ಲೇಡೀಸ್ ಫ್ರಮ್ ಮೈ ಫಿಲ್ಮ್ ಇಂಡಸ್ಟ್ರಿ ಅಂಡ್ ಮೈ ಫ್ಯಾಬುಲಸ್ ಫ್ರೆಂಡ್ಸ್ ರಾಜು ಗೌಡ, ರಂಜಿತ್ ಅಂಡ್ ಜಗದೀಶ್. ಲಾಸ್ಟ್ ಅಲ್ಲಿ ನಮ್ಮ ಚಕ್ರವರ್ತಿ ಬಂದಿದ್ರು, ತುಂಬಾ ಆರ್ಟಿಸ್ಟ್ಗಳು ಬಂದಿದ್ರು, ಪನ್ನಾಗ. ನಮ್ಮ ಡಗೌಟ್ ಅಲ್ಲಿ ಐ ಥಿಂಕ್ ದ ವೈಬ್, ದ ಫೋಕಸ್ ಇದ್ದಿದ್ದು ಬಿಕಾಸ್ ಆಫ್ ಆಲ್ ದಿಸ್ ಸ್ಟ್ರೆಂತ್. ಇವ್ರು ಯಾರು ಕ್ರಿಕೆಟ್ ಆಡಕ್ ಬಂದಿಲ್ಲ, ನಮ್ ಬೆನ್ ತಟ್ಟಕ್ ಬಂದ್ರು. ಆಮೇಲೆ ಆ ಪ್ರೋತ್ಸಾಹ ಇದೆಯಲ್ಲ, ಐ ಥಿಂಕ್ ಐ ವಿಲ್ ನೆವರ್ ಫರ್ಗೆಟ್. ಬಿಕಾಸ್ ಆ ಚಿಯರ್ಸ್ ನೀವು ನೋಡಿರ್ತೀರಿ ಡಗೌಟ್ ಕಡೆ, ಯಾವಾಗ ಕ್ಯಾಮ್ರಾ ಬಂದ್ರು ದ ವೇ ವಿ ಆರ್ ಆಲ್ ಎಂಜಾಯಿಂಗ್. ಐ ಥಿಂಕ್ ಐ ಓ ದಿಸ್ ಟು ಆಲ್ ಆಫ್ ದೆಮ್. ಅಂಡ್ ಇವತ್ತಿಲ್ಲಿ ಸುನೀಲ್ ಬಂದಿಲ್ಲ ಬಿಕಾಸ್ ಒನ್ ಆಫ್ ಹಿಸ್ ಫ್ರೆಂಡ್ಸ್ ಫಾದರ್ ಪಾಸ್ಡ್ ಅವೇ. ಪ್ರದೀಪ್ ಅವ್ರು ಬಂದಿಲ್ಲ ಬಿಕಾಸ್ ಇಸ್ ಅಬ್ರಾಡ್ ಸಮ್ವೇರ್. ಸೊ ಐ ಮಿಸ್ ಮೈ ಎಂಟೈರ್ ಟೀಮ್ ಹಿಯರ್. ಅಂಡ್ ಹಾಗೇನೆ
ಸೋಷಿಯಲ್ ಮೀಡಿಯಾ, ಕರ್ನಾಟಕ ಬುಲ್ಡೋಸಿಗೆ ಸಪೋರ್ಟ್ ಮಾಡಿದ ರೀತಿ, ಮಾಧ್ಯಮ ಸಪೋರ್ಟ್ ಮಾಡಿದ ರೀತಿ, ಆ್ಯಂಡ್ 12 years ಅಂತ ನಾವೇನು ಹೇಳ್ತೀವಿ, ಆ ವೇಟಿಂಗ್, when the waiting is over, you don't know how long you waited, but frankly speaking, ಈ ಲೀಗ್ಸಲ್ಲೇ ಸೋತ್ಕೊಂಡು ಬಂದ್ಬಿಟ್ರೆ ಬೇಜಾರಿರಲ್ಲ. ಓಕೆ, ನಮ್ಮ ಟೀಮ್ ಚೆನ್ನಾಗಿ ಆಡಿಲ್ಲ ಅಂತ ಅನ್ಕೊಂಡ್ಬಿಡ್ಬೋದು. ಪ್ರತಿ ಸಲ ತುಂಬ ಕಷ್ಟಪಟ್ಟು ಆಡಿ, ಅದು ಕೆಲವು ಟೈಮ್ ಬ್ಯಾಡ್ ಲಕ್. ಈ ಟೂರ್ನಮೆಂಟಲ್ಲಿ ಅದು ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಅರ್ಥ ಆಗಲ್ಲ. ಸೆಮಿಫೈನಲ್ ಆಡ್ತಾ ಇರ್ತೀವಿ, 3 ಗೇಮ್ ಗೆದ್ದು ಆಡ್ತಾ ಇರ್ತೀವಿ, ಯಾವ್ದು 1 ಗೇಮ್ ಗೆದ್ದವ್ರ ಮೇಲೆ ಆಡ್ತಾ ಇರ್ತೀವಿ. ಅಲ್ಲಿ ಸೋಲೋ ಉರಿ ಇದೆಯಲ್ಲ, ಆ ವೈರಲ್ ವಿಡಿಯೋಕ್ಕಿಂತ ವರ್ಸ್ಟ್ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಅದಾಗಿತ್ತು ನಮಗೆ. ನಾವೇ ಯಾವುದೋ ಟೀಮ್ ಮೇಲೆ ಗೆದ್ದು ಒಂದು ಟೀಮ್ನ ಒಳಗೆ ಕರ್ಸ್ಕೊಂಡು ಸೆಮಿಫೈನಲ್ ಅವ್ರ ಹತ್ರನೇ ಓಡಿಸ್ಕೊಂಡು ನಮ್ಮೂರಲ್ಲಿ ಹೋಗಿರ್ತೀವಿ. ಇವತ್ತೊಂದು ಯಾಕೋ ಚಿಕ್ಕ ಹಠ ಆಯಿತು, ಅವ್ರೂರಲ್ಲಿ ಹೊಡಿಬೇಕು ಜನ ಅಂತ. ಅದನ್ನ ಹೊಡೆದ್ವಿ. ಆ್ಯಂಡ್ ಅದನ್ನ ಕಾರಣ ಏನಂತಂದ್ರೆ, ಈ ನನ್ನ ಹಿಂದೆ ನಿಂತಿರೋ ಒಂದು ಸ್ಕ್ವಾಡ್, ಇವರೆಲ್ಲರೂ ಬಂದು ಅವಾಗಿಂದ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಲೆಟ್ ಮಿ ಟೆಲ್ ಯು ಸಮಥಿಂಗ್. Nobody can be a great leader or a captain unless and until they wholeheartedly accept me as their leader and captain. I thank my entire team for that, for believing in me. 12 ವರ್ಷಗಳಿಂದ ನಾವು 12 ಸೀಸನ್ ಆಡ್ಕೊಂಡ್ ಬರ್ತಾ ಇದ್ದೀನಿ. ಬಟ್ ಇವತ್ತವರೆಗೂ ಎಷ್ಟೋ ಸಲ ಸೋತಿರ್ಬೋದು, ನನ್ನ ಟೀಮ್ blindly they believe when I say something, and that increases my responsibility. ಇಲ್ಲಿ ಒಂದು ಮಾತು ಹೇಳಿದೆ, ಪ್ರತಿಯೊಬ್ಬರು ಒಂದು ಕ್ಯಾರೆಕ್ಟರ್ ಅಂತ. ನೀವು ನೋಡೇ ಇಲ್ಲ. ಕದ್ದಿ ಮುಚ್ಚಿ ಏನು ನಡೆಯುತ್ತೆ ನಮ್ಮ ಟೀಮಲ್ಲಿ. ನೀವು ನಾನು ಬರೀ ಲೀಡರ್ ಆಗಿರೋದು ನೋಡಿದ್ದೀರಾ, ನನ್ನ ಡಿಟೆಕ್ಟಿವ್ ಸೈಡ್ ನೋಡಿಲ್ಲ ನೀವು. ಇನ್ನೂ ಹೇಗೆ ಒಬ್ಬೊಬ್ರು ಹಿಡಿತೀನಿ ಅಂತ. ಅಲ್ವಾ ಬಚ್ಚನ್? ಅಲ್ವಾ ಮಂಜು? ಸೊ ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ನಮ್ದೊಂದು ವೈರಲ್ ವಿಡಿಯೋ ಆಯ್ತು ಅಲ್ವಾ? ಯಾಕಂದ್ರೆ ಹಿಂದಿನ ದಿವಸ ಮಂಜುಗೆ ಏಟ್ ಬಿದ್ದು ನೆಕ್ ಕುತ್ತಿಗೆ ಅಲ್ಲಾಡ್ತಾ ಇರಲ್ಲ, ಪಟ್ಟಿ ಹಾಕೊಂಡು ಹಿಂಗ್ ಓಡಾಡ್ತಾ ಇರ್ತಾರೆ. ಅವತ್ ರಾತ್ರಿ ಪಾರ್ಟಿಯಲ್ಲಿ ನೆಕ್ ಡ್ಯಾನ್ಸ್ ಮಾಡೋದು ನೋಡ್ತೀನಿ. ಪರವಾಗಿಲ್ಲ ಅನ್ಕೊಂಡು ಹೋಗಿರ್ತೀನಿ. ಆ ನೆಕ್ಸ್ಟ್ ಡೇ ಬಂತಿದ್ ಕೋಪ ಆ ನೆಕ್ ಡ್ಯಾನ್ಸ್ದು. ಅರ್ಥ ಆಯ್ತಲ್ಲ? ಸೊ ಇವೆಲ್ಲ ನಡೀತಾ ಇರುತ್ತೆ. ಅಂಡ್ ನಮ್ಮ ರಾಜೀವ, ನಮ್ಮ ಚಂದನ್, ಕೃಷ್ಣ ಒಬ್ರೆ ಅವರಿಗೆ ಲೈಫಲ್ಲಿ ಕ್ರಿಕೆಟ್, ಸಿನಿಮಾ, ದುಡ್ಡು 3 ಬಿಟ್ರೆ ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಪಾರ್ಟಿ ಇಂಟ್ರೆಸ್ಟ್ ಇಲ್ಲ, ಯಾವ ಪಾರ್ಟಿಗಳ ಮೇಲೆ ಇಂಟ್ರೆಸ್ಟ್ ಇಲ್ಲ. ಅವರು ಫೋನ್ ಏನು ಮ್ಯಾಚ್ ಮುಗೀತಿದ್ದ ಹಾಗೆ ಫೋನ್ ಹಿಡ್ಕೊಂಡು ಅವ್ರ ಮನೇಲಿರೋ ಮಗು ಮತ್ತೆ ಪೆಟ್ ಇಬ್ಬರ ಹತ್ರ ಮಾತಾಡ್ತಾ ಇರ್ತಾರೆ. ಅವರು ಯಾವುದಕ್ಕೂ ಬರಲ್ಲ. ಇನ್ನು ನಮ್ಮ ಮಂಜು ಮತ್ತೆ ಬಚ್ಚನ್ನು, ಇನ್ಯಾರು ಪ್ರತಾಪ ಬರಲ್ಲ, ನಮ್ಮ ಮೈಕನ್ನು ತಗೊಂಬೋದು. ಇವ್ರು ಯಾವ ಪಾರ್ಟಿ ಮಿಸ್ಸೇ ಮಾಡಲ್ಲ. ಸೊ 12 ಸೀಸನ್ ಅಲ್ಲಿ ನಾವು ತಂದಿರೋದು 3 ಕಪ್ಪು, ಒಂದು 3-4 ಸಿಲ್ವರ್ ತಂದಿದ್ದೀವಿ, ರನ್ನರ್ ಅಪ್ ತಂದಿದ್ದೀವಿ. ಬಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹೇಳಲೇಬೇಕು, ಮಾಯುಕ ಈ 12 ಸೀಸನ್ ಅಲ್ಲಿ ಪಾರ್ಟಿ ಮಾಡೋಷ್ಟು ನಾವೆಲ್ಲ ಸೇರಿ ಮಾಡಿಲ್ಲ. ಸೊ ಅವ್ರೇನಾರ ಅಪ್ಪಿತಪ್ಪಿ ಕಪ್ಪು ಬರ್ದೇ ಇರೋದು ನೋವು ಅದು ಇದು ಅಂದ್ರೆ ನಂಬೇಡಿ, ಅದು ಯಾವುದು ಇಲ್ಲ. ಬಟ್ ಫಸ್ಟ್ ಸೀಸನ್ ಅಲ್ಲಿ ಅವರು ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಂಡ್ ಬಂದಿರೋದ್ರಿಂದ ಅದೊಂದು ಸ್ಫೂರ್ತಿಯಾಗಿ ನಾವು ತಗೊಂಡು ಆಡಿದ್ವಿ. ಇದೊಂದು CCL ಕಪ್ ಇರ್ಬೋದು. ತುಂಬಾ ಜನ ಸ್ಪೀಚ್ ಕೊಡ್ಬೇಕಾದ್ರೆ ಕೇಳಿದ್ದೀನಿ, ಮಾತಾಡ್ಬೇಕಾದ್ರೆ ಕೇಳಿದ್ದೀನಿ, ತುಂಬಾ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ ನಾವು ಆಡೋ ಕ್ರಿಕೆಟ್ ಬಗ್ಗೆ, ಈ ಕಪ್ಪಿನ ಬಗ್ಗೆ, CCL ಬಗ್ಗೆ. ಏನೋ ನಾವು ಹುಟ್ಟಿರೋದೇ ಅವ್ರಗಳ ಮನೆ ಸಾಕಕ್ಕೇನೋ ತರ. ನಾವು ಚಿತ್ರರಂಗದವರು, ಸಿನಿಮಾ ಮಾಡಿದ್ರು ಜೀವ ಕೊಟ್ಟು ಮಾಡ್ತೀವಿ. ಚಿತ್ರರಂಗಕ್ಕೆ ಅಥವಾ ಕರ್ನಾಟಕಕ್ಕೆ ಅಂತ ವಿಚಾರ ಬಂದಾಗ ಅದೇ ಕಪ್ಪಿಗೂ ಜೀವ ಕೊಡ್ತೀವಿ, ಆ ಬಾವುಟಕ್ಕೂ ಜೀವ ಕೊಡ್ತೀವಿ. ಇದು ಎಲ್ಲಿ ಹೋದ್ರು ಮಾಡ್ತೀವಿ ನಾವು ಯಾರನ್ನು ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ನೋಡಿಲ್ಲ. ಐ ಜಸ್ಟ್ ಹೋಪ್ ಅಂಡ್ ವಿಶ್ ದಟ್ ಎವ್ರಿಬಡಿ ಶೋಸ್ ಅ ಲಿಟಲ್ ಮೋರ್ ರೆಸ್ಪೆಕ್ಟ್ ಟುವರ್ಡ್ಸ್ ದಿಸ್ ಫ್ಯಾಬುಲಸ್ ಕ್ರಿಕೆಟರ್ಸ್. ಇವ್ರು ಯಾರು ₹1 ಆಡ್ತಾ ಇಲ್ಲ. 12 ಸೀಸನ್ ಇಂದ ನಾವು ಆಡ್ಕೊಂಡ್ ಬರ್ತಾ ಇದೀವಿ. ನಾವ್ ಯಾರು ₹1 ಪೇಮೆಂಟ್ ತಗೊಂಡಿಲ್ಲ, ನಾವ್ ಯಾರು ₹1ಗೆ ಕೈ ಚಾಚಿಲ್ಲ. ಜೀವ ಕೊಟ್ಟು ಆಡೋದೇನಕ್ಕಂದ್ರೆ 2 ವಿಚಾರ. ಒಂದು, ನಾವು ಆಡೋ ಹೆಸರಲ್ಲಿ ಕರ್ನಾಟಕ ಅನ್ನೋದಿದೆ. ಇನ್ನೊಂದು, ಕಪ್ ತಂದ್ರು ಕರ್ನಾಟಕಕ್ಕೆ ತರ್ತೀವಿ ನಾವು. ಇದನ್ನ ಇಟ್ಕೊಂಡು ನಾವು ಆಡ್ತೀವಿ ಹೊರತು ಬೇರೆ ಏನೂ ಇಲ್ಲ. ಐ ಡೋಂಟ್ ನೋ ಹೌ ಟು ಸೇ ಇಟ್, ಬಟ್ ಐ
love this team and I always will love this team. Thank you for the support and thank you for this love, my boys. Thank you. ಥ್ಯಾಂಕ್ ಯು ಸರ್. ಈಗ ಒಂದು ಫೋಟೋ ಸೆಷನ್ ಜೊತೆಗೆ ಸೋಷಿಯಲ್ ಮೀಡಿಯಾ ಟೀಮ್ ಕೂಡ ಬರಬೇಕು. ವಿಚೇತನ್, ಮೀಡಿಯಾ ಇಂಟರಾಕ್ಷನ್ ಇರುತ್ತೆ ಆಫ್ಟರ್ ಫೋಟೋಶೂಟ್ ಮೀಡಿಯಾ ಇಂಟರಾಕ್ಷನ್ ಇರುತ್ತೆ. ಸಾರಿ ಪ್ರವೀಣ್ ಹೆಸರು ಹೇಳೋದು ಮರ್ತುಬಿಟ್ಟೆ ನಾನು. ಇಲ್ಲ ಇದು ಯಾವ ವಿಚಾರಕ್ಕಲ್ಲ. ವೆರಿ ಸೆಲ್ಫ್ಲೆಸ್ ಬಾಯ್. ಈಸ್ ಎ ಗ್ರೇಟ್ ಕ್ರಿಕೆಟರ್. ಇವತ್ತು ಆರ್ಟಿಸ್ಟ್ ಆಗಿ ಬಂದಿರ್ಬೋದು. ಪ್ರತಿ ಒಂದು ಮ್ಯಾಚಿಗೂ ಕೋಚಿಂಗ್ ಅಲ್ಲಿ ಹೆಸರಿಲ್ಲ, ನಮ್ಮ ಪ್ಲೇಯಿಂಗ್ ಲಿಸ್ಟ್ ಅಲ್ಲಿ ಹೆಸರಿಲ್ಲ, ಬಟ್ ಎಲ್ಲೋ ಒಂದು ಪರದೆ ಹಿಂದೆ ನಿಂತ್ಕೊಂಡು ದ ಸಪೋರ್ಟ್ ಹಿ ಗಿವ್ಸ್. ಪ್ರವೀಣ್, ವಿ ಲವ್ ಯು. ಪ್ಲೀಸ್, ಯು ಡಿಸರ್ವ್ ಟು ಬಿ ವಿತ್ ಅಸ್. ಎಸ್ ಪ್ರವೀಣ್. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಹೆಸರು ನಾನು ಹಂಗೆ ಸ್ಲಿಪ್ ಮಾಡ್ಬಿಟ್ಟೆ. ನಾನು ಮನೆಗೆ ಹೋಗಕ್ ಆಗ್ತಾ ಇರಲಿಲ್ಲ. ಇಲ್ಲಾಂದ್ರೆ ಇವತ್ತು ನನ್ನ ಮಗಳು ಸಾನ್ವಿ ನನ್ನ ಲಕ್ಕಿ ಲೇಡೀಸ್ ಅಂತ ಹೇಳ್ಬಲ್ಲೆ. ಯಾಕಂತಂದ್ರೆ ನಾನು ಈ ವರ್ಷ ಈ ಹೈಟ್ ಇಂದ ಸಾನ್ವಿ ಅವರು ನಮ್ಮ ಮ್ಯಾಚ್ಗಳಿಗೆ ಬರ್ತಾನೆ ಇದ್ದಾರೆ. ಅವ್ರು ಕ್ರಿಕೆಟ್ ಅಂದ್ರೆ ಏನೂ ಅರ್ಥ ಆಗ್ತಾ ಇರಲಿಲ್ಲ. ಟುಡೇ ಐ ಆಮ್ ವೆರಿ ಹ್ಯಾಪಿ. ಇವತ್ತು CCLಗೆ ಬರ್ಬೇಕಾದ್ರೆ ಅವ್ರದ್ದೇ ಆದಂತ ಒಂದು ಚಿಕ್ಕ ಅಳಿಲ್ ಹೆಸರೊಟ್ಟಿಗೆ ಬಂದರು. ಅಂಡ್ ತುಂಬಾನೇ ಸಪೋರ್ಟಿವ್ ಅಂಡ್ ಡ್ಯಾನ್ಸ್ ಮಾಡೋದಾಗ್ಲಿ, ಕುಣಿಯೋದಾಗ್ಲಿ. I thank all the ladies. Aparna, I think you also should come onto the stage. You have to come. Come. You deserve it. All of you. ಹಾಗೇನೆ ಪ್ರತಿ ಒಂದು ಮ್ಯಾಚ್ ಗೆದ್ದಾಗ್ಲೂ ಮಾಧ್ಯಮದಿಂದನೂ ನನ್ನ ಸ್ನೇಹಿತರು ಎಷ್ಟೋ ಜನ ನನಗೆ ಟೆಕ್ಸ್ಟ್ ಮಾಡಿರೋದುಂಟು, ವಿಶಸ್ ಮಾಡಿರೋದುಂಟು. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ದಿಸ್ ಕಪ್ ಹ್ಯಾಸ್ ಬೀನ್ ಅ ಲಾಂಗ್ ವೇಟ್ ಅಂಡ್ ದಿಸ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು.